ಇವತ್ತು ನೀವು ಇತಿಹಾಸ ಪ್ರಸಿದ್ಧ ಗ್ರಂಥಗಳನ್ನು ನೀವು ಅಧ್ಯಯನ ಮಾಡಿದಾಗ ಇವತ್ತು ನೀವು ರಾಮಾಯಣವನ್ನು ಅಧ್ಯಯನ ಮಾಡಿ, ರಾಮಾಯಣದಲ್ಲಿ ರಾಮ ಮತ್ತೆ ರಾವಣನ ಸಮಕಾಲೀನವರಲ್ಲ ಅವರು. ರಾವಣ ಒಬ್ಬ ದುಷ್ಟನ ಸಂಹಾರಕ್ಕಾಗಿ ಶ್ರೀರಾಮಚಂದ್ರ ಪಟ್ಟಂತ ಶ್ರಮ ತಮ್ಗೆ ಗೊತ್ತೈತಿ. 14 ವರ್ಷ ವನವಾಸ ಮಾಡಿ, ಆ ವನವಾಸ ಯಾವ ಟೈಪ್ ಇತ್ತಂದ್ರ 14 ವರ್ಷದಲ್ಲಿ ಎಲ್ಲೂ ಕೂಡ ಕೌರವರಿಗೆ ಸಿಗಬಾರ್ದವ್ರು. ಇವತ್ತು ಕೂಡ ನೀವು ಬಹಳ ಕಡೆ ಹೋಗಿರ್ತೀರಿ, ಪಾಂಡವರು ಬಂದಿದ್ದ ಜಾಗ ಪಾಂಡವರು ಇಲ್ಲಿ ವಸತಿ ಮಾಡಿದ್ರು, ನಮ್ದಿಲ್ಲಿ ನಮ್ಮ ಬನ್ನಿಕೊಪ್ಪಿದೆ, ನಮ್ಮ ಬೊಮ್ಮನಹಳ್ಳಿಯಲ್ಲಿ ಒಂದಿದೆ, ಹನಗಲಲ್ಲಿದೆ, ಹಿಂಗೆ ಪಾಂಡವರು ವಸತಿ ಮಾಡಿದ ಜಾಗ ಐತಿ. 14 ವರ್ಷ ವನವಾಸ ಮಾಡಿ ಕೊಡೆಗೆ ಯುದ್ಧ ಮಾಡಿ ರಾವಣನನ್ನು ವಧೆ ಮಾಡಿ ನಮ್ಮ ಸಮಾಜಕ್ಕೆ ಒಂದು ಸಂದೇಶ ಕೊಡ್ತಾರೆ. ಏನಂತ ಹೇಳಿದ್ರೆ, ಜಗತ್ತಿನಲ್ಲಿ ಯಾವತ್ತೂ ಕೂಡ ಕೆಟ್ಟದ್ದು ಬಹಳ ದಿನ ಬಾಡೋದಿಲ್ಲ, ಕೆಟ್ಟದ್ದಕ್ಕೆ ಅಂತ್ಯ ಇದೆ ಅನ್ನೋಂಥ ಮಾತನ್ನು ಕೂಡ ಇವತ್ತು ನಾವು ರಾಮಾಯಣವನ್ನು ಓದಿದಾಗ ಅರ್ಥ ಆಗ್ತೈತಿ. ಇವತ್ತು ನೀವು ಮಹಾಭಾರತಕ್ಕೆ ಬರ್ರಿ, ನೀವು ಇವತ್ತು ಮಹಾಭಾರತಕ್ಕೆ ಬಂದಾಗ ಮಹಾಭಾರತದಲ್ಲೂ ಕೂಡ ಅದೇ ವಿಚಾರ. ಮಹಾಭಾರತದಲ್ಲಿ ಕೌರವರು 5 ಜನ, ಪಾಂಡವರು 100 ಜನ. ದುಷ್ಟ ಶಕ್ತಿ ಎಷ್ಟ ದೊಡ್ಡದಿದ್ರು ಕೂಡ ಅದು ಕೆಟ್ಟದ್ದಾದ್ರೆ ಅದಕ್ಕೆ ಸರ್ವನಾಶ ಖಂಡಿತ ಐತೆ ಅನ್ನೋಂಥದ್ದನ್ನ ನಾವು ಮಹಾಭಾರತವನ್ನು ನೋಡಿದಾಗ ನಮ್ಗೆ ಕಣ್ಣಿಗೆ ಕಾಣ್ತೈತಿ. ನಾನು MLA ಆದ ತಕ್ಷಣ ಫಸ್ಟ್ ಸ್ಪೀಚ್ ಮಾಡಿದೆ, ನಾನು ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಮಾತಾಡಿದೆ. ಛತ್ರಪತಿ ಶಿವಾಜಿ ಮಹಾರಾಜರ ಇತಿಹಾಸ ನೋಡಿದಾಗ ಇವತ್ತು ನೀವು ಇತಿಹಾಸ ಪ್ರಸಿದ್ಧ ಗ್ರಂಥಗಳನ್ನು ನೀವು ಅಧ್ಯಯನ ಮಾಡಿದಾಗ ಇವತ್ತು ನೀವು ರಾಮಾಯಣವನ್ನು ಅಧ್ಯಯನ ಮಾಡಿ, ರಾಮಾಯಣದಲ್ಲಿ ರಾಮ ಮತ್ತೆ ರಾವಣನ ಸಮಕಾಲೀನವರಲ್ಲ ಅವರು. ರಾವಣ ಒಬ್ಬ ದುಷ್ಟನ ಸಂಹಾರಕ್ಕಾಗಿ ಶ್ರೀರಾಮಚಂದ್ರ ಪಟ್ಟಂತ ಶ್ರಮ ತಮ್ಗೆ ಗೊತ್ತೈತಿ. 14 ವರ್ಷ ವನವಾಸ ಮಾಡಿ, ಆ ವನವಾಸ ಯಾವ ಟೈಪ್ ಇತ್ತಂದ್ರ 14 ವರ್ಷದಲ್ಲಿ ಎಲ್ಲೂ ಕೂಡ ಕೌರವರಿಗೆ ಸಿಗಬಾರ್ದವ್ರು. ಇವತ್ತು ಕೂಡ ನೀವು ಬಹಳ ಕಡೆ ಹೋಗಿರ್ತೀರಿ, ಪಾಂಡವರು ಬಂದಿದ್ದ ಜಾಗ ಪಾಂಡವರು ಇಲ್ಲಿ ವಸತಿ ಮಾಡಿದ್ರು, ನಮ್ದಿಲ್ಲಿ ನಮ್ಮ ಬನ್ನಿಕೊಪ್ಪಿದೆ, ನಮ್ಮ ಬೊಮ್ಮನಹಳ್ಳಿಯಲ್ಲಿ ಒಂದಿದೆ, ಹನಗಲಲ್ಲಿದೆ, ಹಿಂಗೆ ಪಾಂಡವರು ವಸತಿ ಮಾಡಿದ ಜಾಗ ಐತಿ. 14 ವರ್ಷ ವನವಾಸ ಮಾಡಿ ಕೊಡೆಗೆ ಯುದ್ಧ ಮಾಡಿ ರಾವಣನನ್ನು ವಧೆ ಮಾಡಿ ನಮ್ಮ ಸಮಾಜಕ್ಕೆ ಒಂದು ಸಂದೇಶ ಕೊಡ್ತಾರೆ. ಏನಂತ ಹೇಳಿದ್ರೆ, ಜಗತ್ತಿನಲ್ಲಿ ಯಾವತ್ತೂ ಕೂಡ ಕೆಟ್ಟದ್ದು ಬಹಳ ದಿನ ಬಾಡೋದಿಲ್ಲ, ಕೆಟ್ಟದ್ದಕ್ಕೆ ಅಂತ್ಯ ಇದೆ ಅನ್ನೋಂಥ ಮಾತನ್ನು ಕೂಡ ಇವತ್ತು ನಾವು ರಾಮಾಯಣವನ್ನು ಓದಿದಾಗ ಅರ್ಥ ಆಗ್ತೈತಿ. ಇವತ್ತು ನೀವು ಮಹಾಭಾರತಕ್ಕೆ ಬರ್ರಿ, ನೀವು ಇವತ್ತು ಮಹಾಭಾರತಕ್ಕೆ ಬಂದಾಗ ಮಹಾಭಾರತದಲ್ಲೂ ಕೂಡ ಅದೇ ವಿಚಾರ. ಮಹಾಭಾರತದಲ್ಲಿ ಕೌರವರು 5 ಜನ, ಪಾಂಡವರು 100 ಜನ. ದುಷ್ಟ ಶಕ್ತಿ ಎಷ್ಟ ದೊಡ್ಡದಿದ್ರು ಕೂಡ ಅದು ಕೆಟ್ಟದ್ದಾದ್ರೆ ಅದಕ್ಕೆ ಸರ್ವನಾಶ ಖಂಡಿತ ಐತೆ ಅನ್ನೋಂಥದ್ದನ್ನ ನಾವು ಮಹಾಭಾರತವನ್ನು ನೋಡಿದಾಗ ನಮ್ಗೆ ಕಣ್ಣಿಗೆ ಕಾಣ್ತೈತಿ. ನಾನು MLA ಆದ ತಕ್ಷಣ ಫಸ್ಟ್ ಸ್ಪೀಚ್ ಮಾಡಿದೆ, ನಾನು ಛತ್ರಪತಿ ಶಿವಾಜಿ ಮಹಾರಾಜರ ಬಗ್ಗೆ ಮಾತಾಡಿದೆ. ಛತ್ರಪತಿ ಶಿವಾಜಿ ಮಹಾರಾಜರ ಇತಿಹಾಸ ನೋಡಿದಾಗ